ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಾರ್ವರಿ ವಿ ದತ್ತಾ ವ್ಲಾಗ್ಸ್. ಇವತ್ತು ನಾನು ಒಂದು ರೆಸಿಪಿ ಇವತ್ತು ಬ್ರೇಕ್ಫಾಸ್ಟಿಗೆ ಪಾಸ್ತಾ ಮಾಡ್ತಾಯಿದ್ದೀನಿ. ಅದರ ರೆಸಿಪಿ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರೋದು 2 ಟೊಮೆಟೊನ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡು ಕಟ್ ಮಾಡಿಕೊಂಡು ಜಾರಿಗೆ ಹಾಕ್ಕೊಳ್ಬೇಕು. ನೆಕ್ಸ್ಟು ಬೇಕಾಗಿರೋದು ಬ್ಯಾಡಗೆ ಮೆಣಸಿನ್ಕಾಯಿ. ನಾನು ನಾಲ್ಕು ತೊಗೊಂಡಿದ್ದೀನಿ. 4 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಟೊಮೆಟೊ ಜೊತೆ ಬೇಯಿಸ್ಕೊಳ್ಬೇಕು. ನೆಕ್ಸ್ಟು ಒಂದು ಚಿಕ್ಕ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸುಲ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ನೆಕ್ಸ್ಟು ಶುಂಠಿ, 1 ಇಂಚಷ್ಟು ಶುಂಠಿ ತಗೊಂಡ್ರೆ ಸಾಕು. ಟೊಮೆಟೊ, ಬ್ಯಾಡಗೆ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಏನು ಹಾಕಿರ್ತೀವೋ ಅದನ್ನು ಫುಲ್ ಫೈನ್ ಪೇಸ್ಟ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಫುಲ್ ನುಣ್ಣಗೆ ಪೇಸ್ಟ್ ಆಗಿದೆ. ನಾನು 2 ಆನಿಯನ್ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜು, ಒಂದು ಚಿಕ್ಕದು. ಈಗ ಅದನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಚಾಪರಲ್ಲಿ ಸಣ್ಣಗೆ ಫುಲ್ಲು ಚಾಪ್ ಮಾಡ್ಕೋಬೇಕು. ನಾನು ಚಾಪರ್ ಯೂಸ್ ಮಾಡಿದ್ದೀನಿ. ಪಾಸ್ತಾನು ಕೂಡ ಬೇಯಿಸ್ಕೊಳ್ಬೇಕು. ನೀವು ಯಾವ ಶೇಪಾದ್ರೂ ಪಾಸ್ತಾ ತೊಗೋಬೋದು. ನಾನು ಇಲ್ಲಿ ಮೈದಾದ ಯೂಸ್ ಮಾಡ್ತಾಯಿಲ್ಲ, ಗೋಧಿ ಪಾಸ್ತಾ ಯೂಸ್ ಮಾಡ್ತಾಯಿದ್ದೀನಿ. ನಾವು ಮುಂಚೆ ಬೇಯಿಸ್ಕೊಳ್ಳೋದಕ್ಕೆ ಕುದಿಯೋ ನೀರಿಗೆ ಪಾಸ್ತಾ ಹಾಕಿ ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡು ಆದಮೇಲೆ ತಣ್ಣೀರಲ್ಲಿ ಸ್ವಲ್ಪ ಕೋಲ್ಡ್ ವಾಟರಲ್ಲಿ ಒಂದು ಸತಿ ವಾಶ್ ಮಾಡ್ಕೋಬೇಕು. ಸೊ ಆವಾಗ ಅಂಟ್ಕೊಳ್ಳೋದಿಲ್ಲ, ಬಿಡಿಯಾಗಿ ಬರುತ್ತೆ. ಪಾಸ್ತಾನ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಆದ್ರೂ ಹಾಕ್ಕೊಳ್ಬೋದು. ನನ್ನ ಹತ್ರ ಬೆಣ್ಣೆ ಇಲ್ಲ, ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಬೇಕು. ಇದೊಂಥರ ದೇಸಿ ಪಾಸ್ತಾ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಬಟ್ ನಮ್ಮನೇಲಿ ಇದು ಬೆಸ್ಟ್, ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಪಾಸ್ತಾ. ಆಮೇಲೆ ಸಣ್ಣದಾಗಿ ಚಾಪ್ ಮಾಡಿರೋ ಆನಿಯನ್ನು, ಆನಿಯನ್ ಫ್ರೈ ಆಗಿದ ತಕ್ಷಣ ಕರಿಬೇವು ಹಾಕ್ಕೊಳ್ಬೇಕು. ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಬೇಕು. ಯಾಕಂದರೆ ಪಾಸ್ತಾ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿರ್ತೀವಿ. ಸೊ ಇವಾಗ ನೋಡ್ಕೊಂಡು ಹಾಕ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ನಾವು ರುಬ್ಕೊಂಡಿರೋ ಪೇಸ್ಟ್ ಹಾಕ್ಕೊಳ್ಬೇಕು. ಮಸಾಲೆ ಸ್ವಲ್ಪ ಫ್ರೈ ಆಗಬೇಕು, ರಸ ಸ್ಮೆಲ್ಲೆಲ್ಲ ಹೋಗಬೇಕು. ಈಗ ಸ್ವಲ್ಪ ಅರ್ಧಕ್ಕಿಂತ ಕಡಿಮೆ ಅರಿಶಿನ ಹಾಕ್ಕೋಬೇಕು. ಅರ್ಧ ಸ್ಪೂನ್ಗಿಂತ ಕಡಿಮೆ ಅರಿಶಿನ, ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ಅರ್ಧ ಸ್ಪೂನ್ ಧನಿಯಾದ ಪುಡಿ. ನೀವು ರೆಡ್ ಚಿಲ್ಲಿ ಪೌಡ್ರು ಬೇಕಿದ್ದರೆ ಹಾಕ್ಕೋಬೋದು. ನಂದು ಬ್ಯಾಡಗೆ ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ನಾನು ಹಾಕ್ಕೊಂಡಿಲ್ಲ.
ನೀವು ಬೇಕಿದ್ದರೆ ರೆಡ್ ಚಿಲ್ಲಿ ಪೌಡರ್ ಹಾಕೋಬೋದು. ಮತ್ತು 5 ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ತೀವಿ. ಅದು ರಾ ಸ್ಮೆಲ್ಲೆಲ್ಲ ಹೋಗಬೇಕು. ಮತ್ತು ಮ್ಯಾಗಿ ಮಸಾಲ ಇದು ಹಾಕಿದ್ರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಟ್ ಇದು ಆಪ್ಷನಲ್, ನಿಮ್ಗೆ ಹಾಕಿದ್ರೆ ಹಾಕ್ಬೋದು, ಇದರಿಲ್ಲ. ಬಟ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗ ಬೇಯಿಸ್ಕೊಂಡಿರೋ ಪಾಸ್ತಾ ಹಾಕ್ಕೊಳ್ಬೇಕು. ನೀವು ಯಾವ ಶೇಪ್ ಪಾಸ್ತಾರು ತೊಗೋಬೋದು. ನಾನಿಲ್ಲಿ ಬೋ ಶೇಪ್ ಪಾಸ್ತಾ ತೊಗೊಂಡಿದ್ದೀನಿ. ನಿಮ್ಗೆ ಇಷ್ಟ ಬಂದಿದ್ದು ಶೇಪ್ ಪಾಸ್ತಾ ತೊಗೊಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಗ್ರೇವಿ ಏನಿದೆಯೋ ಅದೆಲ್ಲ ಪಾಸ್ತಾಗೆ ಹೊಂದ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಪಾಸ್ತಾದಲ್ಲಿ ತುಂಬ ವೆರೈಟೀಸ್ ಮಾಡ್ತಾರೆ. ಇದು ನನ್ನ ಕೈಂಡ್ ಆಫ್ ಪಾಸ್ತಾ. ನಾನು ನನ್ನ ಸ್ಟೈಲಲ್ಲಿ ಮಾಡಿರೋದು. ನಮ್ಮನೇಲಿ ಎಲ್ಲರಿಗೂ ಫೇವ್ರೇಟ್ ಇದು. ಇನ್ನೊಂದು ಟ್ವಿಸ್ಟ್ ಇದೆ, ಮುಂದೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಫುಲ್ ವೀಡಿಯೋನಲ್ಲಿ ಗೊತ್ತಾಗುತ್ತೆ. ಟೇಸ್ಟ್ ಬಂದರೆ ಲೆಮನ್ ಜ್ಯೂಸು. ಇದು ಲೆಮನ್ ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಈ ಪಾಸ್ತಾ ಒಂಥರ ಉಪ್ಪು, ಖಾರ, ಹುಳಿ, ಸ್ವೀಟ್ ಎಲ್ಲ ಮಿಕ್ಸ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನಾನು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತಿರೋದು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ. ಇಡೀ ಪಾಸ್ತಾ ರೆಡಿ ಆಯಿತು. ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.